ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತಿನಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರ ಮತ್ತು ವಿಪಕ್ಷಗಳ ನಡುವಿನ ದೊಡ್ಡ ಮಟ್ಟದ ಫೈಟನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಅನೇಕ ಸಂಘಟನೆಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯ ರೂಪದಲ್ಲಿ ಮುಗಿಬೀಳೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಪೊಲೀಸರು ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರಗಳನ್ನು ವಹಿಸಲಾಗಿದೆ. ಈ ನಡುವೆ ಹಲವಾರು ವಿಧೇಯಕಗಳನ್ನು ಮಂಡಿಸೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಬೆಳಗಾವಿಯಲ್ಲಿ. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಬಿಗ್ ಫೈಟ್ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸರ್ಕಾರಕ್ಕೆ ಕುರ್ಚಿ ಕದನ ನಡೀತಲ್ಲ ಕಳೆದ ಒಂದೂವರೆ ತಿಂಗಳಿಂದ, ಇದನ್ನು ಮುಚ್ಚಿಕೊಳ್ಳುವಂತಹ ಟೆನ್ಷನ್ನಲ್ಲಿದೆ. ಇನ್ನು ವಿಪಕ್ಷಗಳಿಗೆ ಅವಿಶ್ವಾಸ ನಿರ್ಣಯ ಮಂಡಿಸೋ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇಲ್ಲ ಅಂತ ಇದ್ದಾರೆ ಕೆಲವರು ಹೂ ಅಂತಾರೆ. ನೋಡೋಣ. ಕುರ್ಚಿ ಫೈಟ್ ನಡುವೆ ನಡೀತಾ ಇರ್ತಕ್ಕಂಥ ಸೆಷನ್ ಇದು. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷಗಳ ಪಡೆ ಸಜ್ಜಾಗಿದೆ. BJP ಮತ್ತು JDS ಜಂಟಿಯಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನಿಂದ 10 ದಿನಗಳ ಕಾಲ ಕಲಾಪ ನಡೆಯೋದು. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಅಂತಂದ್ಬಿಟ್ಟೆ ಬೆಳಗಾವಿನಲ್ಲಿ ವರ್ಷಕ್ಕೊಂದು ಸರ್ತಿ ಅಧಿವೇಶನವನ್ನು ನಡೆಸ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಯಾಕೆಂದರೆ ಬರೀ ಸದನವನ್ನು ಬಹಿಷ್ಕರಿಸೋದು, ಬಾಯ್ಕಾಟ್ ಮಾಡೋದು ಅಥವಾ ಗಲಾಟೆ ಮಾಡೋದು ಇದರಲ್ಲೇ ಮುಗಿದು ಹೋಗ್ಬಿಟ್ರೆ 21 ಕೋಟಿ ವೆಚ್ಚ ಮಾಡ್ತಾ ಇದ್ದಾರೆ ಈ ಸದನಕ್ಕೆ, ಈ ಸೆಷನ್ಗೋಸ್ಕರ. ಎಲ್ಲ ಹೊಳೆನಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗ್ಬಿಡುತ್ತೆ. ಅದರ ಬದಲು ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು. ಆ ಕೆಲಸ ಈ 10 ದಿನಗಳಲ್ಲಿ ಆಗುತ್ತಾ ಅಥವಾ ಇವರಿವರ ವೈಯಕ್ತಿಕ ಕಚ್ಚಾಟಗಳಲ್ಲೇ ಕಾಲಹರಣ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಯಾವಾಗಲೋ ಒಂದು ದಿನ 1 ಅವರ್ 2 ಅವರ್ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಆಗಲ್ಲ. 10 ದಿನ ಆಗಬೇಕು. ಉಳಿದಂತೆ ಬೇರೆ ಎಲ್ಲ ಇಲ್ಲಿ ಆಗುತ್ತಲ್ಲ, ಬೆಂಗಳೂರಿನಲ್ಲಿ ಸೆಷನ್ ನಡೆಯುತ್ತಲ್ಲ, ಅಲ್ಲಿ ಮಾಡಿಕೊಂಡ್ರೆ ಆಯಿತು. ಬಟ್ ಏನು ಪ್ಲ್ಯಾನು ಇವರೆಲ್ಲರದು? ವಿಪಕ್ಷಗಳ ಬಳಿ ಇರ್ತಕ್ಕಂಥ ಅಸ್ತ್ರಗಳೇನು? ಸರ್ಕಾರ ಇವ್ರನ್ನ ಯಾವ ರೀತಿ ಎದುರಿಸ್ತಾರೆ ನೋಡೋಣ. ಓಕೆ, ಹಾಗಿದ್ದಾಗ ಕುರ್ಚಿ ಗಲಾಟೆ, ಬಣರಾಜಕೀಯ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಒಂದು ರೀತಿಯಾಗಿ ಮುಜುಗರವನ್ನ ಮಾಡೋದು, ಯಾವ ಅನುಮಾನನೂ ಇಲ್ಲ ಇದರಲ್ಲಿ. ವಿರೋಧ ಪಕ್ಷಗಳಿಗೆ ಈಗಿರುವಂಥ ಅಸ್ತ್ರ ಇದು ಒಂದೇ ಈಗ ಸದ್ಯಕ್ಕೆ. ಅದೊಂದು ಬಿಟ್ಟರೆ ವಾಚ್ ಒಂದು ಇಟ್ಕೊಂಡು ಕೂತ್ಕೊಳ್ತಾರೆ. CM DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ರಹಸನ ವಿಷಯವನ್ನ ಪ್ರಸ್ತಾಪವನ್ನ ಮಾಡ್ಕೊಳ್ಬೋದು. ಒಂದು ಕುರ್ಚಿ ಗಲಾಟೆ, ಇನ್ನೊಂದು ಕಡೆಗೆ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು, ವಾಚಿನ ವಿಚಾರ, ಬಣರಾಜಕೀಯ, ಅದರ ಜೊತೆಗೆ CM DCM ಬ್ರೇಕ್ಫಾಸ್ಟ್ ಮೀಟಿಂಗು, ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅಂತ ವಿಶ್ವಾಸ ನಿರ್ಣಯ ಮಂಡನೆಗೆ ಪ್ಲಾನು. ಈಗ ಸದ್ಯಕ್ಕೆ ಆ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಕೂಡ ಇದ್ದಂಗೆ ಕಾಣಿಸಲ್ಲ. ಅವಿಶ್ವಾಸ ನಿರ್ಣಯ ಮಂಡನೆಗೆ ಏನಾದರೂ ಮುಂದಾಗ್ಬಿಟ್ರೆ ಅದು ಮೂರ್ಖತನ ಅಂತ ಅನಿಸುತ್ತೆ. ಅಪಹಾಸ್ಯಕ್ಕೆ ಗುರಿ ಆಗಿಬಿಡ್ತಾರೆ ಅದರಲ್ಲಿ. CM DCM ದುಬಾರಿ ವಾಚ್ ಪ್ರಕರಣ ಪ್ರಸ್ತಾಪ ಆಗುವಂಥದ್ದು, ಅದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ಯಾಕಂದರೆ ಅದನ್ನೀಗಾಗಲೇ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಾ ಇದ್ವು. ಇನ್ನೂ ಸದನದಲ್ಲಂತೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೆ. ಆನ್ ರೆಕಾರ್ಡ್ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಮೆಕ್ಕೆಜೋಳ, ಕಬ್ಬು ಸಮಸ್ಯೆ ಸೇರಿ ರೈತರ ವಿವಿಧ ಸಮಸ್ಯೆಯ ವಿಚಾರವನ್ನು ನಿಜವಾಗಿಯೂ ಕೂಡ ಇವರು ಇಷ್ಟೊಂದು ಈ ವಿಚಾರದಲ್ಲಿ ಚರ್ಚೆ ಮಾಡೋದಾಗಿದ್ದರೆ ಇಷ್ಟೊತ್ತಿಗೆ ರೈತರಿಗೆ ಏನೇನು ಸಿಗಬೇಕಾಗಿತ್ತು ಎಲ್ಲ ಸಿಗ್ತಾ ಇತ್ತು. ಪರಪನಗ್ರಹರ ರಾಜ್ಯಾತಿಥ್ಯ ಪ್ರಕರಣ ಪ್ರಸ್ತಾಪ, ಬೆಳೆ ಹಾನಿಗೆ ಸರಿಯಾಗಿ ಪರಿಹಾರ ಘೋಷಣೆ ಮಾಡದ ವಿಷಯ, SC/SP ಜೊತೆಗೆ TSP ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿರುವಂಥ ವಿಚಾರ, ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಭಾಗದ ಭರವಸೆಗಳು ಈಡೇರಿಕೆ ಆಗದ ಬಗ್ಗೆ ವಿಷಯವನ್ನು ಪ್ರಸ್ತಾಪವನ್ನು ಮಾಡೋದು, ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರ, ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಯ ಬಗ್ಗೆ ಧ್ವನಿಯನ್ನು ಎತ್ತೋದಕ್ಕೆ ವಿಪಕ್ಷಗಳು ಈಗ ಮುಂದಾಗಿವೆ ಅಂತ ಹೇಳ್ತಾ ಇವೆ. ಸೊ ಇವೆಲ್ಲವೂ ಕೂಡ ವಿಪಕ್ಷಗಳ ಬಳಿ ಇರ್ತಕ್ಕಂಥ ಅಸ್ತ್ರಗಳಾದರೆ ಸರ್ಕಾರದ ಬಳಿ ಇರ್ತಕ್ಕಂಥ ಬ್ರಹ್ಮಾಸ್ತ್ರ ಏನು ಅದನ್ನು ಕೂಡ ಒಂದು ಸರ್ತಿ ನೋಡ್ಬೋಣ. ಯಾಕೆಂದರೆ ಇವ್ರನ್ನ ಸಮರ್ಥವಾಗಿ ಎದುರಿಸಬೇಕಲ್ಲ. ಹಾಗಾಗಿ ಇವರು ಕೂಡ ಒಂದಷ್ಟು ವಿಚಾರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇದಕ್ಕೋಸ್ಕರ ಎಲ್ಲ ತಯಾರಿಗಳಾಗಿತ್ತು. ಸೊ ಸರ್ಕಾರದ ಬ್ರಹ್ಮಾಸ್ತ್ರಗಳನ್ನು ನೋಡೋಣ. ಅದಕ್ಕೂ ಮೊದಲು ವಿರೋಧ ಪಕ್ಷದ್ದೆಲ್ಲ ನಾನು ಹೇಳಿದ್ವಲ್ಲ ಇಲ್ಲಿ ತನಕ ಏನೇನು ವಿಚಾರಗಳನ್ನ ಇಟ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನನ್ನ ಪ್ರಕಾರ ಇವತ್ತೇನು ಕಲಾಪ ಸುದೀರ್ಘ ನಡೆಯೋದಿಲ್ಲ, ಅಡ್ಜರ್ನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಈ ಇಡೀ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷಗಳು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಮಾಡಿಕೊಂಡಿರೋ ಪ್ಲ್ಯಾನ್ಗಳು ಏನು?
ಅರವಿಂದ್, ಇವತ್ತಿನಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಿದೆ. ನೀವು ಹೇಳಿದಾಗೆ ಇವತ್ತು ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸ್ತಾರೆ. ಹಾಲಿ ಸದಸ್ಯರಾದಂತಹ ಮೇಟಿಯವರು ನಿಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಸಂತಾಪದ ಬಳಿಕ ಇವತ್ತಿನ ಕಾರ್ಯಕಲಾಪಗಳನ್ನು ಮುಂದೂಡಲಾಗುತ್ತೆ. ಅದನ್ನು ಹೊರತುಪಡಿಸಿ ಆಕ್ಚುಲಿ ನಾಳೆಯಿಂದ ಸದನದ ಕಾರ್ಯಕಲಾಪಗಳು ವೇಳಾಪಟ್ಟಿಯಂತೆ ನಡೆಯುತ್ತೆ. ಪ್ರಮುಖವಾಗಿ ಈ ಬಾರಿ ವಿಪಕ್ಷಗಳು ಸಹಜವಾಗಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಮೆಟೀರಿಯಲ್ಗಳು ವಿಪಕ್ಷಗಳ ಬಳಿ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಗಲಾಟೆ, ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇರಬಹುದು, ಶಾಸಕರ ದೆಹಲಿಯ ಪೆರೇಡ್ಗಳಿರಬಹುದು, ಈ ರೀತಿಯಾದಂತಹ ಏನು ಕಾಂಗ್ರೆಸ್ನಲ್ಲಿ ಗೊಂದಲ ಆಗಿದೆ, ಅಧಿಕಾರ ಹಂಚಿಕೆ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಇನ್ನು ಚರ್ಚೆಗಳಾಗ್ತಿದ್ದಾವೆ ಕಾಂಗ್ರೆಸ್ನಲ್ಲಿ. ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಮುಜುಗರ ತರುವಂತಹ ಪ್ರಯತ್ನವನ್ನ ವಿಪಕ್ಷಗಳು ಅಸ್ತ್ರವಾಗಿ ಇಟ್ಕೊಂಡಿದ್ದಾವೆ. ಜೊತೆಗೆ ದುಬಾರಿ ವಾಚ್ ಪ್ರಕರಣ ಇತ್ತೀಚೆಗೆ ಒಂದು 3-4 ದಿನಗಳ ಹಿಂದೆಯಿಂದ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆ ವಿಚಾರಗಳನ್ನು ಕೂಡ ಪ್ರಮುಖವಾಗಿ ಚರ್ಚೆ ಮಾಡುವಂತದ್ದು. ಜೊತೆಗೆ ಉತ್ತರ ಕರ್ನಾಟಕ ಭಾಗ ಮತ್ತೆ ಕಿತ್ತೂರು ಕರ್ನಾಟಕ ಭಾಗದ ಸಮಸ್ಯೆಗಳು, ಅಂದ್ರೆ ಕಳೆದ ಅಧಿವೇಶನಗಳಲ್ಲಿ ಆದಂತಹ ಭರವಸೆಗಳನ್ನ ಸರ್ಕಾರ ಈಡೇರಿಸಿಲ್ಲ ಅನ್ನುವಂಥದ್ದು ಸಹಜವಾಗಿ ವಿಪಕ್ಷಗಳಿಗೆ ಅಸ್ತ್ರ. ಸೊ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂಥದ್ದು. ಜೊತೆಗೆ ಈಗ ಇರುವಂತದ್ದು ವಿಚಾರಗಳು ಅಂತಂದ್ರೆ, ಒಂದು ಮೆಕ್ಕೆಜೋಳ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ತಂದೊಡ್ಡಿದೆ. ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಿದೆ. ಆದ್ರೆ ಸಭೆ ಮಾಡಿದ್ರು ಕೂಡ ಮೆಕ್ಕೆಜೋಳ ಸಮಸ್ಯೆ ಆಗಿರಬಹುದು, ಕಬ್ಬಿನ ಸಮಸ್ಯೆ ಆಗಿರಬಹುದು, ಮತ್ತೆ ಪ್ರವಾಹದ ಸಂದರ್ಭದಲ್ಲಿ ರೈತರಿಗೆ ಆದಂತಹ ನಷ್ಟಕ್ಕೆ ಸರ್ಕಾರ ಸಮರ್ಪಕವಾಗಿ ಅನುದಾನ ಕೊಟ್ಟಿಲ್ಲ ಅನ್ನುವಂತ ವಿಚಾರಗಳು. ಸೊ ಹೀಗೆ ಅನೇಕ ವಿಚಾರಗಳನ್ನ ವಿಪಕ್ಷಗಳು ತಮ್ಮ ಬಳಿ ಇಟ್ಕೊಂಡಿದ್ದಾವೆ. ಸರ್ಕಾರದ ನಾಳೆಯಿಂದ ನಡೆಯುವಂತಹ ಕಲಾಪದಲ್ಲಿ ಈ ಎಲ್ಲವನ್ನು ಕೂಡ ಸರ್ಕಾರದ ಮೇಲೆ ಹಾಕುವ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ವಿಪಕ್ಷಗಳು ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ರೈತರು, ಅಲ್ಲಿನ ನೀರಾವರಿ ವಿಚಾರ ಇದು ಪ್ರಸ್ತಾಪ ಆಗಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಎಲ್ಲ ಪಕ್ಷದವರು ಸೇರ್ಕೊಂಡು ಕೊಟ್ಟರೆ ಒಳ್ಳೆಯದು. ಅದನ್ನು ನಾನು ಆರಂಭದಲ್ಲಿ ಹೇಳಿದಂಗೆ ಬರೀ ಕಚ್ಚಾಟದಲ್ಲೇ ಸಮಯ ವೇಸ್ಟ್ ಆಗುತ್ತೆ ಅಂದರೆ ಅದು ಏನೂ ಇಲ್ಲ. 21 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ 10 ದಿನದ ಕಲಾಪಕ್ಕೋಸ್ಕರ. ಆ 21 ಕೋಟಿನೇ ಉತ್ತರ ಕರ್ನಾಟಕಕ್ಕೆ ಕೊಟ್ಟರೂ ಸಾಕು, ಯಾವುದಾದ್ರೂ ಒಂದು ಯೋಜನೆಗೆ ಆಗುತ್ತೆ. ಬಟ್ ಆ ಕೆಲಸ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು ನೋಡೋಣ.